ಹಾಯ್ ಫ್ರೆಂಡ್ಸ್, ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆ ಬಾಗಿಲಿಗೆ ನೀರು ಚಿಮುಕಿಸುವ ಮಹಿಳೆಯರು ಈ 4 ಕೆಲಸಗಳನ್ನು ಮಾಡಲೇಬೇಕು. ಫ್ರೆಂಡ್ಸ್, ನಮ್ಮ ಹಿಂದೂ ಧಾರ್ಮಿಕ ಶಾಸ್ತ್ರದಲ್ಲಿ ಬೆಳಿಗ್ಗೆ ಎದ್ದು ತಮ್ಮ ಮನೆಯ ಹೊಸ್ತಿಲಿಗೆ ನೀರು ಚಿಮುಕಿಸುವ ಮಹಿಳೆಯರು ಈ ವಿಷಯವನ್ನು ಗಮನವಿಟ್ಟು ಕೇಳಬೇಕು ಎಂದು ಹೇಳಿದ್ದಾವೆ. ಈ 4 ನಿಯಮಗಳನ್ನು ಅನುಸರಿಸುವ ತಾಯಂದಿರು ಮತ್ತು ಸಹೋದರಿಯರಿಗೆ ಅವರಿಂದ ಸಾಧ್ಯವಾಗದ ಕೆಲಸವೇ ಇರುವುದಿಲ್ಲ, ತೀರದ ದುಃಖವೇ ಇರುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈ 4 ನಿಯಮಗಳನ್ನು ಅನುಸರಿಸುವುದರಿಂದ ನಿಮ್ಮ ಮನೆ ಮತ್ತು ಕುಟುಂಬದಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸದಾಕಾಲ ನೆಲೆಸಿರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಯಾವ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹ ಇರುತ್ತದೆಯೋ ಅಲ್ಲಿ ಧನ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ, ಹಣದ ಕೊರತೆ ಎದುರಾಗುವುದಿಲ್ಲ. ಆ ಮನೆಯ ಮೇಲೆ ಎಂದಿಗೂ ದೊಡ್ಡ ಸಾಲ ಇರುವುದಿಲ್ಲ. ತಾಯಿ ಲಕ್ಷ್ಮಿಯ ಅನುಗ್ರಹ ಸದಾಕಾಲ ಇರುತ್ತದೆ. ಹಾಗಾದರೆ ಆ 4 ವಿಷಯಗಳು ಯಾವುವು? ಬೆಳಿಗ್ಗೆ ಎದ್ದು ತಮ್ಮ ಮನೆ ಬಾಗಿಲಿಗೆ ನೀರು ಚಿಮುಕಿಸುವ ಮಹಿಳೆಯರು ಈ ವಿಡಿಯೋವನ್ನು ತಪ್ಪದೆ ನೋಡಲೇಬೇಕು. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಫ್ರೆಂಡ್ಸ್, ತಾಯಿ ಲಕ್ಷ್ಮಿಯ ಸಹೋದರಿಯೇ ದಾರಿದ್ರ್ಯ ಎಂಬುದನ್ನು ನೀವು ಖಂಡಿತ ಕೇಳಿರಬೇಕು. ಎಲ್ಲಿ ತಾಯಿ ಲಕ್ಷ್ಮಿ ಇರುವುದಿಲ್ಲವೋ ಅಲ್ಲಿ ದರಿದ್ರತೆ ನೆಲೆಸುತ್ತದೆ. ಒಂದು ಕಡೆ ದರಿದ್ರತೆ ಬಂದರೆ ಆ ಜಾಗದಲ್ಲಿ ಜೀವನ ನಡೆಸುವುದು ಕಷ್ಟವಾಗುತ್ತದೆ. ಆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ. ತೀವ್ರ ಮಾನಸಿಕ ಒತ್ತಡ ಉಂಟಾಗುತ್ತದೆ, ಹಣದ ಕೊರತೆ ಎದುರಾಗುತ್ತದೆ ಮತ್ತು ಅನೇಕ ಕೆಟ್ಟ ವಿಷಯಗಳು ನಿಧಾನವಾಗಿ ನಡೆಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಫ್ರೆಂಡ್ಸ್, ಮನೆಯ ಹಿರಿಯ ತಾಯಂದಿರು ಮತ್ತು ಸಹೋದರಿಯರು ಸದಾ ಪಾಲಿಸಬೇಕಾದ ಆ 4 ವಿಷಯಗಳು ಮತ್ತು 4 ನಿಯಮಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇಂದಿನಿಂದಲೇ ನೀವು ಈ ನಿಯಮಗಳನ್ನು ಅನುಸರಿಸಲು ಪ್ರಾರಂಭಿಸಿದರೆ ನಿಮಗೆ ಪೂರೈಸಲು ಸಾಧ್ಯವಾಗದ ಕೆಲಸವೇ ಇರುವುದಿಲ್ಲ, ನಿಮ್ಮ ಈಡೇರದ ಆಸೆಯೇ ಇರುವುದಿಲ್ಲ. ಮತ್ತು ಈ 4 ನಿಯಮಗಳನ್ನು ಪಾಲಿಸಿದ ನಂತರ ನೀವು ಬೇರೆ ಯಾವುದೇ ಪರಿಹಾರಗಳನ್ನು ಅಥವಾ ವ್ರತಗಳನ್ನು ಮಾಡಬೇಕಾಗಿಲ್ಲ. ಈ ಆಸೆ ಈಡೇರಲು ಈ ಪರಿಹಾರ ಮಾಡಬೇಕೆ ಅಥವಾ ಈ ವ್ರತ ಕೈಗೊಳ್ಳಬೇಕೆ ಎಂದು ನೀವು ಚಿಂತಿತರಾಗಿರಬಹುದು. ಆದರೆ ನೀವು ಈ ನಿಯಮಗಳನ್ನು ಪಾಲಿಸಿ ಈ 4 ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಯಾವುದೇ ಪರಿಹಾರ ಅಥವಾ ವ್ರತವಿಲ್ಲದೆ ನಿಮ್ಮ ಎಲ್ಲ ಕೆಲಸಗಳು ತಾನಾಗಿ ಆಗಲು ಪ್ರಾರಂಭಿಸುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿನ ಹಣದ ಸಮಸ್ಯೆ ನಿವಾರಣೆಯಾಗಲು ಶುರುವಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಾಲವಿದ್ದರೂ ಈ ವಿಡಿಯೋವನ್ನು ತಪ್ಪದೆ ನೋಡಬೇಕು. ಆಗ ನಿಮ್ಮ ಸಾಲವು ಕ್ರಮೇಣ ತೀರಲು ಪ್ರಾರಂಭಿಸುತ್ತದೆ. ಹಾಗಾದರೆ ಆ ವಿಷಯಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ. ಆದರೆ ಅದಕ್ಕೂ ಮೊದಲು ನಿಮ್ಮ ಮೇಲೂ ತಾಯಿ ಲಕ್ಷ್ಮಿಯ ಅನುಗ್ರಹ ಸದಾ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ಫ್ರೆಂಡ್ಸ್, ತಾಯಿ ಲಕ್ಷ್ಮೀ ದೇವಿಯ ಬಗ್ಗೆ ನೀವು ಯಾವಾಗಲೂ ತಿಳಿದಿರಬೇಕಾದ ಒಂದು ವಿಷಯವೆಂದರೆ ಅವರು ಯಾವಾಗಲೂ ಶುಭ್ರವಾದ ಮತ್ತು ಪವಿತ್ರ ಸ್ಥಳಗಳಲ್ಲಿ ನೆಲೆಸಲು ಬಯಸುತ್ತಾರೆ. ಅವರ ಸಹೋದರಿ ದರಿದ್ರತೆಯು ಕಳಪೆ ಮತ್ತು ಅಶುದ್ಧ ಸ್ಥಳಗಳಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ. ಹಾಗಾಗಿ ಯಾವ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯವಿದೆಯೋ, ಹಣ ತುಂಬಿದೆಯೋ ಮತ್ತು ಯಾವುದೇ ಸಮಸ್ಯೆ ಇಲ್ಲವೋ ಅಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹವಿದೆ ಎಂದು ನೀವು ತಿಳಿದುಕೊಳ್ಳಬಹುದು. ಮತ್ತು ಯಾವ ಮನೆಯಲ್ಲಿ ಸದಾ ಜಗಳ ಗಲಾಟೆಗಳು ನಡೆಯುತ್ತವೆಯೋ ಅಲ್ಲಿ ದರಿದ್ರತೆ ನೆಲೆಸಿದೆ. ತಾಯಿ ಲಕ್ಷ್ಮೀ ದೇವಿಯು ಮನೆಯೊಳಗೆ ಪ್ರವೇಶಿಸಲು ಒಂದು ಸಮಯವಿದೆ. ಅವರು ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ದರಿದ್ರತೆಗೆ ಇಷ್ಟವಾದ ವಿಷಯಗಳನ್ನು ನೋಡಿದರೆ ಅವರು ತಕ್ಷಣ ನಿಮ್ಮ ಮನೆಯಿಂದ ಹಿಂತಿರುಗಿ ಹೋಗುತ್ತಾರೆ. ತಾಯಿ ಲಕ್ಷ್ಮೀ ದೇವಿಯು ಪ್ರತಿದಿನ ಬೆಳಿಗ್ಗೆ ಮುಂಜಾನೆಯೇ ನಿಮ್ಮ ಮನೆಗೆ ಬರುತ್ತಾರೆ. ಅವರು ಭೂಮಿಯ ಮೇಲೆ ಸಂಚಾರಕ್ಕೆ ಹೊರಡುತ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ, ತನ್ನ ಆಗಮನಕ್ಕೆ ಯಾವುದೇ ಸಿದ್ಧತೆ ಇಲ್ಲ ಎಂದು ಕಂಡಾಗ ಅವರು ಹಿಂತಿರುಗಿ ಹೋಗುತ್ತಾರೆ. ಯಾವ ಕಡೆ ಹೀಗೆ ಆಗುತ್ತದೆಯೋ ಆ ಸ್ಥಳಕ್ಕೆ ಲಕ್ಷ್ಮಿಯ ಸಹೋದರಿ ದರಿದ್ರತೆ ಬಂದು ಸೇರುತ್ತಾಳೆ. ಆ ನಂತರ ನಿಮ್ಮ ಮನೆಗೆ ಎಂತ ಸಮಸ್ಯೆಗಳು ಬರಲು ಪ್ರಾರಂಭಿಸುತ್ತವೆ ಎಂಬುದನ್ನು ನೀವೇ ನೋಡುತ್ತೀರಾ. ಫ್ರೆಂಡ್ಸ್, ನೀವು ಪಾಲಿಸಬೇಕಾಗಿರುವ ಮೊದಲ ನಿಯಮ ಮುಂಜಾನೆ ಏಳುವುದು. ಮನೆಯ ಹಿರಿಯ ತಾಯಂದಿರು ಮತ್ತು ಸಹೋದರಿಯರು ಮುಂಜಾನೆ ಏಳಬೇಕು. ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಿಗ್ಗೆ 4ರಿಂದ 5ರ ನಡುವೆ ಏಳಬೇಕು. ಅಷ್ಟು ಬೇಗ ಏಳಲು ಸಾಧ್ಯವಾಗದಿದ್ದರೆ ಗರಿಷ್ಠ 6:30 ಅಥವಾ 7 ಗಂಟೆಯೊಳಗೆ ಎದ್ದು ತಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀರು ಚಿಮುಕಿಸಬೇಕು. ಯಾವ ಮನೆಯ ಬಾಗಿಲಿಗೆ ಮುಂಜಾನೆ ನೀರು ಚಿಮುಕಿಸಲಾಗುತ್ತದೆಯೋ ಆ ಮನೆಯನ್ನು ನಾನು ಇಷ್ಟಪಡುತ್ತೇನೆ ಮತ್ತು ಅಲ್ಲಿಗೆ ಬರಲು ಬಯಸುತ್ತೇನೆ ಎಂದು ತಾಯಿ ಲಕ್ಷ್ಮೀ ದೇವಿಯೇ ಹೇಳುತ್ತಾರೆ. ಮೊದಲು ಪೊರಕೆಯಿಂದ ಗುಡಿಸಿ ಸ್ವಚ್ಛಗೊಳಿಸಿದ ನಂತರ ನಿಮ್ಮ ಮನೆಯ ಅಡುಗೆ ಮನೆಯಿಂದ ಒಂದು ಲೋಟ ನೀರನ್ನು ತರಬೇಕು. ಈ ನೀರನ್ನು ಬೇರೆಲ್ಲಿಂದಲೂ ತರಬಾರದು, ಅಡುಗೆ ಮನೆಯಿಂದಲೇ ತರಬೇಕು. ಅಡುಗೆ ಮನೆಯಲ್ಲಿ
ಮನೆಯಲ್ಲಿ ನಿಮ್ಮ ಕುಡಿಯುವ ನೀರನ್ನು ಎಲ್ಲಿ ಇರಿಸಲಾಗಿದೆಯೋ ಅಲ್ಲಿಂದಲೇ ಈ ನೀರನ್ನು ತುಂಬಬೇಕು. ಈ ನೀರು ಯಾರು ಕುಡಿಯದ ಅಂದರೆ ಎಂಜಲಾಗದ ನೀರಾಗಿರಬೇಕು. ಆ ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿ ನಿಮ್ಮ ಮುಖ್ಯ ದ್ವಾರಕ್ಕೆ ಬನ್ನಿ. ಬಂದ ನಂತರ ಆ ನೀರನ್ನು ನಿಮ್ಮ ಬಲ ಅಂಗೈಯಲ್ಲಿ ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರ ಅಥವಾ ಹೊರಗಿನ ಗೋಡೆಗಳ ಮೇಲೆ ಚಿಮುಕಿಸಬೇಕು. ಫ್ರೆಂಡ್ಸ್, ಚಿಮುಕಿಸುವುದರ ಮಹತ್ವವೇ ಇಲ್ಲಿ ಹೇಳಲಾಗಿದೆ, ಸುರಿಯುವುದಕ್ಕಲ್ಲ. ಈ ರೀತಿ ನೀರು ಚಿಮುಕಿಸಿದರೆ ಮಾತ್ರ ಅದರ ಸಂಪೂರ್ಣ ಮಹತ್ವ ದೊರೆಯುತ್ತದೆ. ಈ ರೀತಿ ಮಾಡುವ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಬರಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಆಶೀರ್ವಾದವನ್ನು ಸದಾ ನೆಲೆಸುವಂತೆ ಮಾಡುತ್ತಾಳೆ. ಆ ಮನೆಯ ಪಿತೃ ದೇವತೆಗಳು ಸಹ ಸಂತೋಷಗೊಂಡು ಯಾವುದೇ ದುಃಖ ಅಥವಾ ಸಮಸ್ಯೆಯನ್ನು ಮನೆಯೊಳಗೆ ಬರಲು ಬಿಡುವುದಿಲ್ಲ. ಫ್ರೆಂಡ್ಸ್, ಎರಡನೇ ವಿಷಯವೆಂದರೆ ನೀವು ಬೆಳಗಿನ ಪೂಜೆಯನ್ನು ಮುಗಿಸಿದ ನಂತರ ಅಂದರೆ ತಾಯಂದಿರು ಮತ್ತು ಸಹೋದರಿಯರು ನೀರು ಚಿಮುಕಿಸಿದ ನಂತರ ತಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಪೂಜೆ ಮಾಡಿದ ನಂತರ ಮನೆಯ ಮುಖ್ಯ ದ್ವಾರದ ಬಳಿ ಒಂದು ದೀಪವನ್ನು ಇರಿಸಿದರೆ ಆ ಮನೆಗೂ ತಾಯಿ ಲಕ್ಷ್ಮೀ ದೇವಿ ಬರಲು ಬಯಸುತ್ತಾರೆ. ಈ ದೀಪವನ್ನು ನೀವು ಗುಂಡು ಬತ್ತಿಯಲ್ಲಿ ಅಥವಾ ಉದ್ದದ ಬತ್ತಿಯಲ್ಲಿ ಇರಿಸಬಹುದು. ದೇವತೆಗಳಿಗೆ ಯಾವಾಗಲೂ ಉದ್ದ ಬತ್ತಿಯನ್ನು ಹಾಕಿ ದೀಪ ಹಚ್ಚುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಆದರೂ ಗುಂಡು ಬತ್ತಿಯಲ್ಲಿ ಹಚ್ಚಿದರೂ ಸಮಸ್ಯೆ ಇಲ್ಲ. ಯಾವ ಮನೆಯ ಮುಖ್ಯ ದ್ವಾರದಲ್ಲಿ ನೀರು ಚಿಮುಕಿಸಿದ ನಂತರ ದೀಪವನ್ನು ಹಚ್ಚಲಾಗುತ್ತದೆಯೋ ಅಲ್ಲಿಗೆ ತಾಯಿ ಲಕ್ಷ್ಮೀ ದೇವಿ ಬರಲು ಬಯಸುತ್ತಾರೆ ಮತ್ತು ಖಂಡಿತವಾಗಿಯೂ ಬರುತ್ತಾರೆ. ನಂಬರ್ 3, ಮುಖ್ಯ ದ್ವಾರದಲ್ಲಿ ರಂಗೋಲಿ ಅಥವಾ ಸ್ವಸ್ತಿಕ್ ಹಾಕುವುದು. ಒಂದು ಸಣ್ಣ ರಂಗೋಲಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಕಿದ್ದರೆ ಆ ಸ್ಥಳಕ್ಕೂ ಲಕ್ಷ್ಮೀ ದೇವಿ ಬರಲು ಬಯಸುತ್ತಾರೆ. ನಿಮ್ಮ ಬಳಿ ರಂಗೋಲಿ ಪುಡಿ ಇಲ್ಲದಿದ್ದರೆ ಹಿಟ್ಟಿನಿಂದಲೂ ರಂಗೋಲಿ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬಹುದು. ತಾಯಿ ಲಕ್ಷ್ಮೀ ದೇವಿ ರಂಗೋಲಿಯನ್ನು ನೋಡಿದಾಗ ಆಕೆ ಬಹಳ ಸಂತೋಷ ಪಡುತ್ತಾಳೆ ಮತ್ತು ಆ ಮನೆಗೆ ಬರಲು ಬಯಸುತ್ತಾಳೆ. ನಂಬರ್ 4, ಮುಖ್ಯ ದ್ವಾರದಲ್ಲಿ ನೀರಿನ ಕಳಶ ಇಡುವುದು. ನಾಲ್ಕನೇ ವಿಷಯ ಸ್ವಲ್ಪ ವಿಭಿನ್ನವಾಗಿದೆ. ಬಹುಶಃ ನಿಮಗೆ ಮೊದಲೇ ತಿಳಿದಿಲ್ಲದಿರಬಹುದು. ಒಂದು ಕಳಶದ ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇಡಬೇಕು. ಇದು ಮಡಕೆಯಾಗಿರಬಹುದು ಅಥವಾ ಬೇರೆ ಯಾವುದೇ ವಸ್ತುವಾಗಿದ್ದರೂ ಪರವಾಗಿಲ್ಲ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಜನರು ತಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀರಿನಿಂದ ತುಂಬಿದ ಕಳಶವನ್ನು ಇಟ್ಟಿರುವುದನ್ನು ನೀವು ನೋಡಿರಬಹುದು. ಇದು ಒಂದು ಶುಭ ಸಂಕೇತ. ಇದರಿಂದ ತಾಯಿ ಲಕ್ಷ್ಮೀ ದೇವಿ ಆಕರ್ಷಿತರಾಗಿ ಸಂತೋಷದಿಂದ ಮನೆಯೊಳಗೆ ಪ್ರವೇಶ ಮಾಡುತ್ತಾರೆ. ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಲೋಟ ನೀರನ್ನು ಅಥವಾ ಒಂದು ಕಳಶದ ನೀರನ್ನು ತುಂಬಿ ಇಡಲು ಪ್ರಾರಂಭಿಸಿ. ಅದು ಎಡಭಾಗದಲ್ಲಿ ಇಟ್ಟರೂ ಸರಿ, ಬಲಭಾಗದಲ್ಲಿ ಇಟ್ಟರೂ ಸರಿ. ತುಂಬಿದ ನೀರನ್ನು ಒಂದು ಕಡೆ ಇರಿಸಿ. ಇದನ್ನು ನೋಡಿದರೂ ತಾಯಿ ಲಕ್ಷ್ಮಿ ಮನೆಯೊಳಗೆ ಬರುತ್ತಾರೆ. ಫ್ರೆಂಡ್ಸ್, ಈಗ ದರಿದ್ರತೆ ತರುವ ಕೆಟ್ಟ ಅಭ್ಯಾಸಗಳು ಯಾವುವು ಎಂದು ನೋಡೋಣ. ಈ 4 ಕೆಲಸಗಳನ್ನು ಮನೆಯ ತಾಯಂದಿರು ಮತ್ತು ಸಹೋದರಿಯರು ಪ್ರತಿದಿನ ಮುಂಜಾನೆ ಮಾಡುವುದು ಬಹಳ ಮುಖ್ಯ. ಈ 4 ವಿಷಯಗಳನ್ನು ನೋಡಿದ ತಕ್ಷಣ ತಾಯಿ ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾರೆ. ಆಗ ಮನೆಯಲ್ಲಿ ಶುಭ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ. ನಿಮಗಿರುವ ಹಣದ ಕೊರತೆ ಕಡಿಮೆಯಾಗುತ್ತದೆ. ಇದ್ದ ಸಾಲವು ಕ್ರಮೇಣ ತೀರುತ್ತದೆ. ಫ್ರೆಂಡ್ಸ್, ಈಗ ದರಿದ್ರತೆ ಹೇಗೆ ಬರುತ್ತದೆ ಎಂಬುದನ್ನು ನೋಡೋಣ. ಫ್ರೆಂಡ್ಸ್, ನಿಮ್ಮ ಮನೆಗೆ ದರಿದ್ರತೆ ಹೇಗೆ ಬರುತ್ತಿದೆ ಎಂದು ಗೊತ್ತೇ? ನಂಬರ್ 1, ಅತಿಯಾಗಿ ಮಲಗುವುದು. ಮುಂಜಾನೆ ತಡವಾಗಿ ಮಲಗುವುದು, ಬೆಳಿಗ್ಗೆ 7 ರಿಂದ 8 ಗಂಟೆಯ ನಂತರ ಏಳುವುದು ಬಹಳ ಕೆಟ್ಟ ಅಭ್ಯಾಸ. ಸೂರ್ಯೋದಯಕ್ಕಿಂತ ಮೊದಲು ಅಥವಾ ಕನಿಷ್ಠ 6 ಗಂಟೆಯೊಳಗೆ ಏಳುವುದು ಉತ್ತಮ. ಅತಿಯಾಗಿ ಮಲಗುವ ಅಭ್ಯಾಸ ಮುಂದುವರಿದರೆ ದರಿದ್ರತೆ ತಾನಾಗಿಯೇ ನಿಮ್ಮ ಮನೆಗೆ ಬರುತ್ತದೆ. ದರಿದ್ರತೆ ಮನೆಗೆ ಬಂದರೆ ಹಣ ನಿಲ್ಲುವುದಿಲ್ಲ. ಅನಗತ್ಯ ಆತಂಕ, ರೋಗ, ಜಗಳ, ಶಾಂತಿಯ ಕೊರತೆ ಉಂಟಾಗುತ್ತದೆ. ಆದ್ದರಿಂದ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ. ಇದೇ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ನೆಲೆಸುವ ರಹಸ್ಯ. ಎರಡನೆಯದು, ರಾತ್ರಿ ಪಾತ್ರೆಗಳನ್ನು ಹಾಗೆ ಬಿಡುವುದು. ರಾತ್ರಿ ಊಟ ಮಾಡಿದ ನಂತರ ಪಾತ್ರೆಗಳನ್ನು ಹಾಗೆ ಸಿಂಕ್ ನಲ್ಲಿ ಬಿಟ್ಟು ಬೆಳಿಗ್ಗೆ ತೊಳೆಯುತ್ತೇನೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಮುಂಜಾನೆ ತಾಯಿ ಲಕ್ಷ್ಮಿ ದರ್ಶನಕ್ಕೆ ಹೊರಟಾಗ ಅವರೊಂದಿಗೆ ದರಿದ್ರ ದೇವತೆಯು ಸಹ ಸುತ್ತಾಡುತ್ತಿರುತ್ತಾರೆ ಎಂಬುದು ನಿಮಗೆ ಗೊತ್ತೇ? ತಾಯಿ ಲಕ್ಷ್ಮಿಗೆ ಶುಚಿತ್ವ ಮತ್ತು ಶಿಸ್ತಿರುವ ಸ್ಥಳಗಳಿಗೆ ಹೋಗಲು ಇಷ್ಟ. ಅದೇ ದರಿದ್ರತೆ ದೇವಿಗೆ ಅಶುಚಿತ್ವ, ಸೋಮಾರಿತನ ಮತ್ತು ಅಸ್ತವ್ಯಸ್ತತೆ ಬಹಳ ಇಷ್ಟ. ಆದ್ದರಿಂದ ಇವರು ನಿಮ್ಮ ಮನೆಯೊಳಗೆ ಇಣುಕಿ ನೋಡಿ, ಅಯ್ಯೋ, ಇಲ್ಲಿ ರಾತ್ರಿ ಎಂಜಲು ಪಾತ್ರೆಗಳು ಇನ್ನು ಹಾಗೆ ಇವೆಯಲ್ಲ, ಎಷ್ಟು ಅಶುಚಿತ್ವ ಮತ್ತು ನಿರ್ಲಕ್ಷ್ಯ ಎಂದು ಕಂಡಾಗ ಯಾವುದೇ
ಯಾವುದೇ ಹಿಂಜರಿಕೆ ಇಲ್ಲದೆ ಒಳಗೆ ಹೋಗುತ್ತಾರೆ. ಆ ನಂತರ ಹಣ ಬಂದರೂ ನಿಲ್ಲುವುದಿಲ್ಲ. ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ನೆಲೆಸುತ್ತದೆ. ಫ್ರೆಂಡ್ಸ್, ನೀವು ಅಂತಿಮವಾಗಿ ನಿರ್ಣಯ ಮಾಡಬೇಕಾಗಿರುವುದು ನಿಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಬೇಕು, ತಾಯಿ ಲಕ್ಷ್ಮಿಯ ಅನುಗ್ರಹ ಇರಬೇಕು ಎಂದು ನೀವು ಬಯಸಿದರೆ ನಿಮ್ಮ ಜೀವನದಲ್ಲಿ ಈ ಎರಡು ವಿಷಯಗಳನ್ನು ಖಚಿತವಾಗಿ ಅಳವಡಿಸಿಕೊಳ್ಳಿ. ನಂಬರ್ 1, ಬೆಳಿಗ್ಗೆ ಬೇಗ ಏಳುವುದು. ನಂಬರ್ 2, ರಾತ್ರಿ ಪಾತ್ರೆಗಳನ್ನು ತೊಳೆದು ಮಲಗುವುದು. ಈ ಸಣ್ಣ ವಿಷಯಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಫ್ರೆಂಡ್ಸ್, ಇಂದಿನ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ನೀಡುವ ಮೂಲಕ ದಯವಿಟ್ಟು ನಿಮ್ಮ ಸಪೋರ್ಟ್ ಅನ್ನು ತಿಳಿಸಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.